ನಮಗೆ ಪ್ರತಿದಿನ ಕಣ್ಣೀರು ಹಾಕ್ಯವು. ಎಂದೂ ಸುದ್ದ ಕಣ್ಣೀರು ಹಾಕ್ಲಾರ್ದೆ ನಮಗೆ ಹೊತ್ತು ಮುಳುಗಿಲ್ಲ. ಅಂಥ ಕಷ್ಟಗಳನ್ನು ನಾವು ಅನುಭವಿಸ್ಕೋತ ಇಲ್ಲಿಗೆ ಬಂದೆವು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಗಡಿನಾಡು ನ್ಯೂಸ್ ಫಸ್ಟ್. ನಾನು ರಮೇಶ್. ಸ್ನೇಹಿತರೆ, ಇವಾಗ ಎಲ್ಲಿ ಕೇಳಿದರೂ ಕೂಡ ಒಂದೇ ಒಂದು ಮಾತು, ಅದು ಜಿಲ್ಲಾ ಪರಿಷತ್ ಮತ್ತು ಪಂಚಾಯತ್ ಸಮಿತಿಯ ಒಂದು ಎಲೆಕ್ಷನ್ ಸಂದರ್ಭದಲ್ಲಿಯೇ ಮಾತುಗಳು ಕೇಳಿ ಬರ್ತಾ ಇವೆ. ನಂದು ಆ ಪಕ್ಷ, ನಿಂದು ಈ ಪಕ್ಷ, ಹೇಗೆ ಅಭಿವೃದ್ಧಿ, ಇದೆಲ್ಲವೂ ಕೂಡ ಸದ್ಯದ ಒಂದು ವಾತಾವರಣದ ವಿಷಯ. ಹಾಗೆಯೇ ನಾವು ಇವತ್ತಿನ ಒಂದು ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ದಲ್ಲಿ ಒಂದು ವಿಶೇಷವಾದಂಥ ಮತ್ತು ಬೇರೆ ತರಹದ ಒಂದು ಕಂಟೆಂಟನ್ನು ತೆಗೆದುಕೊಂಡು ನಾನು ನಿಮ್ಮ ಜೊತೆಗಿದ್ದೀನಿ. ಸ್ನೇಹಿತರೆ, ಎಷ್ಟೋ ಓಡುವ ಕುದುರೆಗಳಲ್ಲಿ ಅಂದರೆ ಸಾಕಷ್ಟು ರೇಸ್ ಇರುತ್ತೆ. ಆ ರೇಸ್ನಲ್ಲಿ ನಿಜವಾದಂಥ ಓಡುವ ಕುದುರೆ ಒಂದೇ ಆಗಿರುತ್ತೆ. ಹಾಗಾಗಿ ಅಂತಹ ವ್ಯಕ್ತಿಯನ್ನು ಗುರುತುವ ಕೆಲ ಸಾಮರ್ಥ್ಯವೂ ಕೂಡ ಒಂದೊಂದು ಸಾರಿ ಕಡಿಮೆ ಆಗುತ್ತೆ. ಸೊ ಅಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಮತ್ತು ಸತತ ಹುಟ್ಟು ಹೋರಾಟಗಾರ, ಸಮಾಜಕ್ಕೋಸ್ಕರ ತನ್ನ ಉಸಿರು, ತನ್ನ ಜೀವನವನ್ನು ತ್ಯಾಗ ಮಾಡಿದಂತಹ ಒಬ್ಬ ವ್ಯಕ್ತಿಯ ಮನದಾಳದ ಮಾತುಗಳನ್ನು ಕೇಳೋಕ್ಕೆ ನಾನಿವತ್ತು ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಜೊತೆಗೆ ಇಲ್ಲಿ ಬಂದಿದ್ದೀನಿ. ಅವರು ಸಂಕ ಗ್ರಾಮದ ಶ್ರೀ ಸಂತೋಷ್ ಕುಂಬಾರ್ ಸರ್ ಅವರು. ಸೊ ಅವರ ಒಂದು ಈ ರಾಜಕೀಯ ವಿಷಯ ಮತ್ತು ಸದ್ಯಕ್ಕೆ ಅವರು ಅಪಕ್ಷ ಅಭ್ಯರ್ಥಿಯಾಗಿ ಒಂದು ನಾಮಪತ್ರ ಅರ್ಜಿಯನ್ನು ಕೂಡ ಅವರು ಸಲ್ಲಿಕೆ ಮಾಡಿದ್ದಾರೆ. ಸೊ ಬನ್ನಿ, ಅವರ ಮುಂದಿನ ವಿಚಾರ ಧೋರಣೆಗಳೇನು ಅದೆಲ್ಲವನ್ನು ಇವತ್ತಿನ ನಮ್ಮ ಸಂದರ್ಶನದಲ್ಲಿ ನಾವು ಸವಿಸ್ತಾರವಾಗಿ ಮಾತನಾಡ್ತಾ ಇದ್ದೇವೆ. ಮೊಟ್ಟ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತ. ನಮಸ್ಕಾರ. ಈಗ ನೀವು ಬಹುಶಃ ನಿಮ್ಮ ಒಂದು ಸುಮಾರು ಒಂದು 10 ವರ್ಷಗಳ ಜರ್ನಿಯಲ್ಲಿ ಸತತವಾಗಿ ಒಂದು ಸಾಮಾಜಿಕ ರಂಗದಲ್ಲಿ ಕೆಲಸ ಮಾಡ್ತಾ ನೀವು ಸಮಾಜಕ್ಕೋಸ್ಕರ ಏನೋ ಒಂದು ಮಾಡ್ತಾ ಬಂದಿದ್ದೀರಾ. ಈಗ ನೋಡಿದ್ರೆ ನೀವು ಅಪಕ್ಷ ಅಭ್ಯರ್ಥಿಯಾಗಿ ನಾನು ಚುನಾವಣೆಗೆ ನಿಲ್ತೀನಿ ಅನ್ನೋ ಒಂದು ಭರವಸೆಯಲ್ಲಿ ನೀವು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದೀರಾ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಬಹಳ ಸಣ್ಣ ವಯಸ್ಸಿನಿಂದ ನಾನು ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಹಾಗೂ ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಸಕ್ರಿಯ ಸಹಭಾಗವನ್ನು ತೆಗೆದುಕೊಂಡು ನನ್ನ ಜೀವನದ ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿದರೆ ಸಂಘರ್ಷದ ಜೀವನದ ಹೊರತು ಮತ್ಯಾವ ಜೀವನವೂ ನನಗೆ ಇಲ್ಲ. ಬಹಳ ಸಂಘರ್ಷವನ್ನು ಮಾಡ್ತಾ ಕಷ್ಟಪಟ್ಟು ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಈಗ ನಾನು ಸಂಕದೂರಿನ ಬಗ್ಗೆ ಸಾಕಷ್ಟು ಕನಸುಗಳನ್ನು ಇಟ್ಟುಕೊಂಡು ಈ ಒಂದು ಚುನಾವಣೆಯನ್ನು ನಾನು ಲಢಾಯಿಸ್ಬೇಕಂಥೇಳಿ ಅಭ್ಯರ್ಥಿಯಾಗಿ ಪಂಚಾಯತ್ ಸಮಿತಿಗೆ ಅರ್ಜಿಯನ್ನು ತುಂಬಿದ್ದೀನಿ, ಅಪೇಕ್ಷೆ ಅಭ್ಯರ್ಥಿಯಾಗಿ. ಅದಕ್ಕೆ ಜನರೆಲ್ಲರೂ ಕೂಡ ನನಗೆ ಬಹಳ ಒಂದು ಸಹಕಾರ ಮಾಡಿ ಬಹಳ ಒಂದು ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನೀಡಿ ನನಗೆ ಗೆಲ್ಲಿಸ್ತರ್ತಾರ ಅನ್ನುವ ಆಸೆ, ಅಪೇಕ್ಷೆ ನನ್ನೊಳಗಾದ. ಹಾಗೂ ಸಂಕದೂರಿನ ಬಗ್ಗೆ ನಾನು 5 ದಿನಗಳವರೆಗೆ ಸಂಕ ತಾಲೂಕು ಆಗಬೇಕಂಥೇಳಿ ಅಮರಣ ಉಪೋಷಣವನ್ನು ಮೊನ್ನೆನೇ ಮಾಡಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ನಾನು ಸಂಕದ ತಾಲೂಕು ಆಗಬೇಕಂಥೇಳಿ ಬೇಮುದ ಚಕ್ರಿ ಉಪೋಷಣವನ್ನು ಕೂಡ ನಾನು ಮಾಡಿದ್ದೆ. ಜೊತೆಗೆ ಪ್ರತಿ ಸರನೂ ನಾನು ಈ ಸಂಕ ಭಾಗದಲ್ಲಿ ನೀರು ಬರಬೇಕು ಅಂಥೇಳಿ ನಾನು ಸುಮಾರು 20 ವರ್ಷಗಳಿಂದ ನಾವೊಂದು ಈ ಹೋರಾಟವನ್ನು ಮಾಡ್ತಾ ಬಂದಿದ್ದೀನಿ. ಈಗ ನೀರು ಬರ್ಲಾಕ ಹತ್ಯದ, ಆದರೆ ಇನ್ನೂ ಸಂಕ ತಾಲೂಕಾಗಿಲ್ಲ. ಈಗ ಸಂಕ ತಾಲೂಕು ಮಾಡೋದು ಒಂದು ನನ್ನ ದೊಡ್ಡ ಗುರಿ ಅದ. ಮತ್ತು ಇಲ್ಲಿ ಸಂಕದೊಳಗಡೆ ಹಾಗೂ ಪರಿಸರದೊಳಗಡೆ ನಾವು ರಾಮರಾಜ್ಯವನ್ನು ನಿರ್ಮಾಣ ಮಾಡೋದದ. ಜನರಿಗೆ ನಾವು ಬಹಳ ಒಳ್ಳೊಳ್ಳೆಯ ಸುವಿಧೆಗಳನ್ನು ಕೊಟ್ಟು ಜನರ ಅಡಚಣೆಗಳನ್ನು ದೂರ ಮಾಡಿ ಅವರ ಮನೆತನೂ ನಾವು ಮುಟ್ಟಿ ಪ್ರತಿಯೊಬ್ಬರ ಸಮಸ್ಯೆಗಳನ್ನು ನಾವು ದೂರ ಮಾಡಬೇಕಾಗಿದೆ. ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರ ನೋವನ್ನು ಯಾರೂ ತೆಗೆದುಕೊಳ್ಳೋರಿಲ್ಲ, ನೋಡೋರಿಲ್ಲ, ಕೇಳೋರಿಲ್ಲ. ನಾನು ಮೊನ್ನೆ ಊರಾಗ ಹೋಗಿದ್ದೆ. ಅಲ್ಲಿ ಒಬ್ಬರು ಹೆಣ್ಮಗಳು ಅಳ್ಕೊಂತ ನಿಂತರು. ಯಾಕ್ರಿ ಏನಾಯಿತು ಅಂತಂದೆ. ಏನು ಮಾಡಿದ್ರಿ, ನಮಗೆ ಮನೆ ಕಟ್ಟಕ್ಕೆ ಹೇಳಿದ್ರು, ನಾವು ಮನೆ ಕಟ್ಟಿದೆವು, ನಮಗೆ ₹1 ಬಿಲ್ ತೆಗೆದು ಕೊಡೋಲಾಗ್ಯಾರ ಅಂತ ಹೇಳಿದ್ರು. ಮತ್ತು ಮುಂದೆ ಅಲ್ಲಿ ಮರುದಿನ ಮತ್ತೊಂದು ಓಣಿಯೊಳಗೆ ಹೋಗಿದ್ನಿ. ಅಲ್ಲಿ ಒಬ್ಬ ಮುತ್ಯಾದಾನ, ಎಷ್ಟು ವರ್ಷದ ಮುತ್ಯಾದಾನ ಅಂತಂದ್ರೆ 80 ವರ್ಷದ ಮುತ್ಯಾದಾನ. ಅದು ಏನಾಗಿತ್ತಪ್ಪ ಅಂತಂದ್ರೆ ಅವನಿಗೆ ಮನೆ ಕೆಡೋಲ್ಲ ಕೇಳ್ಯಾರ. ಮನೆ ಅದಕ್ಕೆ ಕೆಡೋಲ್ಲ ಕೇಳ್ಯಾರಪ್ಪ ಅಂತಂದ್ರೆ ನಿಮಗೆ ನಾವು ಗೌರ್ಮೆಂಟ್ದು ರೊಕ್ಕ ಎಸ್ಬಿಟ್ಟು ಕೊಡ್ತೀವಿ, ನೀವು ಮನೆ ಕೆಡ್ರಿ ಅಂದಾರ. ಅದು ಮನುಷ್ಯ ಮನೆ ಕೆಡವ್ಯದ. ಈಗ ಅವ್ನಿಗೆ ಇರಾಕೆ ಮನೆ ಇಲ್ಲ. ಅದು ಏನು ಮಂಜೂರಾಗಿ ಬಂದಿತ್ತಲ್ಲ ಅದು ಕ್ಯಾನ್ಸಲಾಗಿ ಹೊಳ್ಳಿ ಹೋಗ್ಯದತ್ತ. ಅವನಿಗೆ ಇರಾಕೆ ಮನೆ ಇಲ್ಲ. ಅವ ಈಗ ಸದ್ದ ಜೋಪಡಿ ಹಾಕ್ಕೊಂಡು ಜೋಪಡಿ ಆಗದಾನ. ಅಂದರೆ ಇದ್ದ ಮನಿನೂ ಸುದ್ದ ಕೆಡವಿ ಅವ್ರನ್ನ ಜೋಪಡಿ ಒಳಗಿರೋ ಪರಿಸ್ಥಿತಿ ಇಲ್ಲಿ ಬಂದದ. ಅದಕ್ಕೆ ಇಂಥವ್ರನ್ನೂ ಕೇಳೋರು ಯಾರೂ ಇಲ್ಲ. ಅದಕ್ಕೆ ಅಂಥ ಅನಾಥರ ರಕ್ಷಕರಾಗಿ
ಸಮಾಜದಲ್ಲಿ ರಾಮರಾಜ್ಯವನ್ನು ನಿರ್ಮಾಣ ಮಾಡಿ ಎಲ್ಲರ ಕಣ್ಣೀರನ್ನು ಒರೆಸಿ ನಮ್ಮ ಭಾಗದ ಜನರವನ್ನು ಕಲ್ಯಾಣವನ್ನು ಬಯಸಿ ಸಂಕದೂರಿಗಿನ ಕನಸನ್ನು ಕಂಡು ಈ ಎಲ್ಲ ಭಾಗದ ಜನತೆಯ ನಾವು ಹಗಲಿರುಳೆನ್ನದೆ ದುಡಿದು ಅವರಿಗೆ ನಾವು ಪ್ರಗತಿಯನ್ನು ಮಾಡುವ ಸಲುವಾಗಿ ನಾ ಇವತ್ತು ಪಂಚಾಯತ್ ಸಮಿತಿಯ ಇಲೆಕ್ಷನ್ಕ್ಕೆ ಅಪಕ್ಷ ಉಮೇದುವಾರ ಅಂತೇಳಿ ಅರ್ಜಿ ತುಂಬಿದ್ದೀನಿ. ನನಗೆ ವಿಶ್ವಾಸದ ನನ್ನ ಜನ ನನಗೆ ಯಾವತ್ತೂ ಕೈ ಬಿಡಂಗಿಲ್ಲ. ನನ್ನ ಬಹಳ ಅಮೂಲ್ಯವಾದ ಮತಗಳಿಂದ ಮತ್ತು ಬಹಳ ಅಭೂತಪೂರ್ವವಾದ ಯಶಸ್ಸನ್ನು ಈ ಇಲೆಕ್ಷನ್ದೊಳಗಡೆ ನನಗೆ ತಂದು ಕೊಡ್ತಾರೆ. ಮತ್ತು ಎಲ್ಲರೂ ಕೂಡ ಏನೇನು ಮಾಡಿದ್ದಾರೆ ಅದನ್ನು ತಾವು ಭೋಗಿಸ್ಲಕ್ಕತ್ತದ. ಇಲ್ಲಿವರೆಗೂ ಕೂಡ ನಾವು ಯಾವುದೇ ಕೆಟ್ಟ ಕೆಲಸಗಳನ್ನು ನಾವು ಇಲ್ಲಿವರೆಗೂ ಮಾಡಿಲ್ಲ. ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ಪೂರ್ವಜರಾಗಲಿ ಎಲ್ಲರದು ಕೂಡ ಸಮಾಜದೊಳಗಡೆ ಒಳ್ಳೆಯ ಹೆಸರದ. ಅದಕ್ಕೆ ನಮ್ಮ ಹಿರಿಯರ ಆಶೀರ್ವಾದ, ನಮ್ಮ ಊರಿನ ಎಲ್ಲ ಜನರ ಆಶೀರ್ವಾದ, ಯುವಕರ ಆಶೀರ್ವಾದ, ಎಲ್ಲರದೂ ಆಶೀರ್ವಾದ ನನ್ನ ಮೇಲೆ ಅದ. ಅವರೆಲ್ಲರೂ ಕೂಡ ನನಗೆ ಆರಿಸ್ತಿರ್ತಾರೆ ಅನ್ನುವ ನಂಬಿಕೆ ನನ್ನೊಳಗದ. ಒಂದು ಕಡೆ ಬಿ ಜೆ ಪಿ, ರಾಷ್ಟ್ರವಾದಿ ಕಾಂಗ್ರೆಸ್, ಇನ್ನೊಂದು ಕಡೆ ಶಿವಸೇನೆ, ಈ ಮೂರು ಒಂದು ದೊಡ್ಡ ಪಕ್ಷಗಳ ಜೊತೆಗೆ ನೀವು ಅಪಕ್ಷದಲ್ಲಿ ನಿಂತ್ಕೊಂಡಿದ್ದೀರ. ಹಾಗಾದರೆ ನಮ್ಮ ಸಂಘ ಸುತ್ತಮುತ್ತಲಿನ ಏನು ಪಂಚಾಯತ್ ಸಮಿತಿ ನೀವು ನಿಂತ್ಕೊಂಡಿದ್ದೀರಲ್ಲ, ಸೊ ಇಲ್ಲಿ ಜನ ಯಾವುದೂ ಪಕ್ಷವನ್ನು ನೋಡದೆ ಅಂದರೆ ಹೋರಾಟಗಾರ ವ್ಯಕ್ತಿಗೆ ಸಾಥ್ ಕೊಡ್ತಾನೆ ಅಂತ ನಿಮ್ಗೆ ಅನಿಸುತ್ತಾ? ನೋಡ್ರಿ, ಸರ್ವಸಾಮಾನ್ಯ ಜನ ಅಂತಂದ್ರೆ ಅವರು ದೇವರ ಸಮಾನ. ಅವ್ರಿಗೇನೂ ಗೊತ್ತಿಲ್ಲ, ಯಾವ ಪಕ್ಷ ಗೊತ್ತಿಲ್ಲ, ಯಾವ ರಾಜಕಾರಣ ಗೊತ್ತಿಲ್ಲ, ಯಾವುದು ಮೋಸ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ. ಆದ್ರೆ ನಮ್ಮಂಥ ರಾಜಕಾರಣಿಗಳೇ ಸರ್ವಸಾಮಾನ್ಯ ಜನರಿಗೆ ಮೋಸ ಮಾಡಿ ಹೋಗ್ತಾರೆ. ಆದ್ರೆ ಸುದ್ದ ಸರ್ವಸಾಮಾನ್ಯ ಜನರಿಗೆ ಅದು ಯಾವುದೂ ಗೊತ್ತಿರಂಗಿಲ್ಲ, ಯಾವುದು ಮೋಸ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೂ ಸುದ್ದ ಅವ್ರು ಯಾರನ್ನರೇ ನಂಬಿ ಮತವನ್ನು ಹಾಕಬೇಕಾಗ್ತದೆ. ಇಲ್ಲಿವರೆಗೂ ಆಗಿದ್ದು ಅದೇ. ಸಾಕಷ್ಟು ಪಕ್ಷಗಳದಾವ, ನಾವು ಯಾವ ಪಕ್ಷಕ್ಕನ್ನು ದೂರಂಗಿಲ್ಲ. ಆದರೂ ಸುದ್ದ ಏನಾಗೈತಪ್ಪ ಅಂತಂದ್ರೆ ಸರ್ವಸಾಮಾನ್ಯ ಜನರನ್ನು ಅಳಿಲನ್ನು ಕೇಳ್ಕೊಳ್ಳೋರು ಯಾರೂ ಇಲ್ಲ. ನಮಗೆ ಯಾವ ಪಕ್ಷದ ಬಗ್ಗೆ ನಮಗೆ ಕೆಟ್ಟ ವಿಚಾರ ಇಲ್ಲ. ನಾವು ಯಾವ ಪಕ್ಷಕ್ಕೂ ಟೀಕಾ ಟಿಪ್ಪಣಿ ಮಾಡೋಂಗಿಲ್ಲ, ಯಾವ ಪಕ್ಷ ಸುಮಾರತ್ ನಾವು ಅನ್ನಂಗಿಲ್ಲ. ಎಲ್ಲರೂ ಕೂಡ ತಮ್ಮ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಲಿ. ಆದರೂ ಸುದ್ದ ನಮ್ಮಂಥ ಕಣ್ಣು ಒರೆಸುವಂಥ ಜನರ ತಳಮಳಿರುವಂಥ ಮನುಷ್ಯ ಸಿಗೋದು ಬಹಳ ಅಪರೂಪ. ಎಲ್ಲೇ ಒಬ್ಬರು ಕೋಟಿ ಜನರೊಳಗೆ ನಮ್ಮಂಥವ್ರು ಯಾರೇ ಒಬ್ಬರು ಹುಡ್ತಾರೆ. ನಾ ಸತತ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತಂದ್ರೆ ಯಾವಾಗ ಈ ಭೂಮಂಡಲದ ಮೇಲೆ ಅನ್ಯಾಯ ಅಧರ್ಮ ತಾಂಡವಾಗ್ತದ ಅವಾಗ ಆ ಶ್ರೀಕೃಷ್ಣ ಪರಮಾತ್ಮ ಯಾವುದೋ ರೂಪದೊಳಗಡೆ ಬರ್ತಾನಂತ. ನಮ್ಗೆ ರಾಜಕಾರಣ ಬೇಡ ಅಂಥೇಳಿ ನಾವು ಸಮಾಜ ಕೆಲಸ ಮಾಡ್ಕೋತಿದ್ದೆವು. ಆದರೂ ಸುದ್ದ ನಾವು ರಾಜಕಾರಣಕ್ಕೆ ಬರೋ ಪ್ರಸಂಗ ಯಾಕೆ ಬತ್ತಪ್ಪ ಅಂತಂದ್ರೆ ನಾನು ಒಂದೇ ಒಂದು ಸಂಕಲ್ಪ ಮಾಡಿದ್ನಿ. ಏನು ಸಂಕಲ್ಪ ಮಾಡಿದ್ನಪ್ಪ ಅಂತಂದ್ರೆ ಸಂಕೂರು ಇದನ್ನು ತಾಲೂಕಾ ಮಾಡಬೇಕು, ಸಂಕ ಮತ್ತು ಸುತ್ತಮುತ್ತಿನ ಎಲ್ಲ ಜನರಿಗೆ ನಾ ಕಲ್ಯಾಣ ಮಾಡಬೇಕು, ಒಳ್ಳೇದು ಮಾಡಿ ಕೊಡಬೇಕು. ಯಾಕಂತಂದ್ರೆ ತಾಲೂಕಾದ್ದು ಸಲುವಾಗಿ ಇಲ್ಲಿದಿಂದ ಗಿರಗಾವದಿಂದ ಜನ ಜತ್ತಿಗೆ ಹೋಗ್ಬೇಕು. ಒಂದು ಕಾಗದ ತೆಗಿಯಕ್ಕೆ ಭಾಳ ಕಷ್ಟದ. ಯಾಕಂತಂದ್ರೆ ಒಂದು ಸಣ್ಣ ಸ್ಟ್ಯಾಂಪ್ ತರಕ್ಕೆ ಜತ್ತಿಗೆ ಹೋಗ್ಬೇಕು, ಒಂದು ಹಿಂದಕ್ಕಿಂದ ಫೇರ್ಪಾರ್ ತರಬೇಕಂದ್ರೆ ಜತ್ತಿಗೆ ಹೋಗ್ಬೇಕು, ಒಂದು ರೇಷನ್ ಕಾರ್ಡ್ ತೆಗಿಬೇಕಂದ್ರೆ ಜತ್ತಿಗೆ ಹೋಗ್ಬೇಕು. ಅಲ್ಲಿ ಹೋದ್ರೆ ಇಲ್ಲಿ ನಮ್ಮ ಜನರಿಗೆ ಯಾರೂ ಕ್ಯಾರಿ ಅನ್ನಂಗಿಲ್ಲ. ಯಾಕಂತಂದ್ರೆ ಅಲ್ಲಿ ಅವ್ರೆಲ್ಲಿ ರಗಡಾಗ್ಯಾರ, ಯಾಕೆ ಇವ್ರಿಗೆ ಮಾತಾಡಿಸ್ತಾರೆ? ಇಂಥ ಪರಿಸ್ಥಿತಿ ಅದ. ಅದಕ್ಕೆ ನಾ ಇಲ್ಲಿ ಜನರಿಗೆಲ್ಲ ಒಳ್ಳೇದಾಗಬೇಕಂತ ಹೇಳಿ ತಿಳ್ಕೊಂಡು ಕನಸು ಕಟ್ಕೊಂಡು ನಾ ಆಮರಣ ಉಪೋಷಣ ಕೂತೆ. ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನೊಳಗೆ ಯಾವುದೂ ರಾಜಕೀಯ ಉದ್ದೇಶ ಇದ್ದಿತ್ತಿಲ್ಲ. ನನಗೆ ಯಾವುದು ರಾಜಕೀಯ ಇಲೆಕ್ಷನ್ಗೆ ನಿಂದಿರ್ಬೇಕು ಅನ್ನೋ ತಲೆಯಾಗಿದ್ದಿತ್ತಿಲ್ಲ. ನಾ ಇಲೆಕ್ಷನ್ಗೆ ನಿಂತ ನಂತರ ಏನಾಯ್ತಪ್ಪ ಅಂತಂದ್ರೆ ನನಗೆ ವಿರೋಧಗಳು ರಾಜಕೀಯ ಪಕ್ಷಗಳಿಂದ ವಿರೋಧಗಳು ವ್ಯಕ್ತ ಆಲಾತು. ಅವಾಗ ನಾ ಏನು ವಿಚಾರ ಮಾಡಿದೆ ಅಂತಂದ್ರೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ಸಮಾಜವನ್ನು ಬದಲಾವಣೆ ಮಾಡ್ಬೇಕಂತೇಳಿ ನಾವು ಹೊಂಟಾಗ ಈ ಒಂದು ಏನು ವಿರೋಧಗಳು ಬರ್ತಾವು ಇದನ್ನು ನಾವು ತೊಡೆತಟ್ಟಿ ಎದ್ದು ನಿಲ್ಲಬೇಕಪ್ಪ ಅಂತಂದ್ರೆ ನಾವು ಕೂಡ ರಾಜಕಾರಣದೊಳಗೆ ಇಳಿಲಾರ್ದೆ ಇದಕ್ಕೆ ಪರ್ಯಾಯ ಮಾರ್ಗ ಮತ್ತೊಂದು ಯಾವುದೂ ಇಲ್ಲ ಅಂತೇಳಿ ತಿಳ್ಕೊಂಡು ನಾ ರಾಜಕಾರಣದೊಳಗೆ ಬರುವ ಪರಿಸ್ಥಿತಿ ಬಂತು. ಇವತ್ತು ರಾಜಕಾರಣದೊಳಗೆ ಬಂದೀನಿ, ಜನರ ಆಶೀರ್ವಾದ ಕೇಳತ್ತೀನಿ. ಯಾಕೆ ಕೇಳತ್ತೀನಿ ಅಂದರೆ ಜನರಿಗೋಸ್ಕರ ನನಗೆ ಹಗಲ ಇರುಳು ದುಡಿದು ಜನರ ಸಮಸ್ಯೆಗಳನ್ನು ನನಗೆ ದೂರ ಮಾಡೋದು, ಜನರ ಮೇಲೆ ಏನು ಅನ್ಯಾಯ ಆಗ್ತದ ಅದನ್ನು ಹೋಗ್ಲಾಕ್ಸೋದ. ಮುಖ್ಯವಾಗಿ ಸಂಘ ಮತ್ತು ಪರಿಸರದಲ್ಲಿ ಜನರ ಕಲ್ಯಾಣ ಹೆಂಗೆ ಮಾಡೋದೈತಪ್ಪ ಅಂತಂದ್ರೆ ನಮ್ಮ ಸಂಕೂರು ತಾಲೂಕು ಮಾಡೋದು. ಸಂಕೂರು ಜೊತೆ ಒಮ್ಮೆ ತಾಲೂಕು ಆಯ್ತಂದ್ರೆ ನಂದು ಅಂದಾಜಲೆ 10,000 ಕೋಟಿ ರೂಪಾಯಿ ನಮ್ಮ ಸಂಕೂರ ಮತ್ತು ಆಜುಬಾಜುಕಿನ ಎಲ್ಲ ಊರಿಗೆ ಫೈದಾ ಆಗೋದು. ಇದು ದೂರದೃಷ್ಟಿಕೋನ ಯಾರೊಳಗೂ ಇಲ್ಲ, ಮುಂದಿನ ಇಮ್ಯಾಜಿನೇಷನ್ ಯಾರೊಳಗೂ ಇಲ್ಲ. ಎಲ್ಲರೂ
ಏನು ಮಾಡತ್ತಾರಪ್ಪ ಅಂತಂದ್ರೆ ಕಾಲಂದ ನೋಡತ್ತಾರ, ನಾಳಿದು ನೋಡತ್ತಾರ. ಆದ್ರೆ ನಾ ಸಂಘದ ಭವಿಷ್ಯವನ್ನು 100 ವರ್ಷದ ಹಿಡ್ಕೊಂಡು 100 ವರ್ಷ ಮುಂದಿನ ಸಂಘದ ಭವಿಷ್ಯವನ್ನು ನಾ ಇವತ್ತು ನೋಡತ್ತೀನಿ. ಯಾರು ಇವತ್ತು ಸಂಘದೂರಾಗ ಕನಸು ಕಾಣ್ಲಾತ್ತಾರ ನಾವೊಬ್ಬ ತಾಲೂಕಾ ಪಂಚಾಯತ್ ಸದಸ್ಯನಾಗಬೇಕು, ಯಾರು ಕನಸು ಕಾಣ್ಲಾತ್ತಾರ ನಾ ಜಿಲ್ಲಾ ಪರಿಷತ್ ಸದಸ್ಯನಾಗಬೇಕು, ಯಾರು ಕನಸು ಕಾಣ್ಲಾತ್ತಾರ ಸರ್ಪಂಚ್ ಆಗಬೇಕು, ನಾ ಅಂಥವ್ರಿಗೆಲ್ಲ ನಾ MLA ಮಾಡ್ಬೇಕು ಅನ್ಕೊಳತ್ತೀನಿ. ಆದರೂ ಸುದ್ದ ಅವ್ರು ಯಾರೂ ಸುದ್ದ ಮೊನ್ನೆ ಹೋರಾಟಕ್ಕೆ ಅಷ್ಟು ನನಗೆ ಬೆಂಬಲವನ್ನು ಕೊಟ್ಟರು ಅಂತೇಳಿ ನನಗೆ ಅನಿಸ್ಲಿಲ್ಲ. ಸರ್ವ ಸಾಮಾನ್ಯ ಜನತೆ ಎಲ್ಲ ಊರು ಒತಾಟೆಯಾಗಿ ನನಗೆ ಬೆಂಬಲವನ್ನು ಕೊಟ್ಟರು. ಊರು ಎಲ್ಲ ಒತಾಟೆ ಪೂರ್ಣ ಎಲ್ಲ ಜನ ನಮ್ಮ ಉಪೋಷಣದೊಳಗೆ ಭಾಗ ತೊಗೊಂಡ್ರು. ಆದರೂ ಸುದ್ದ ಕೆಲವೊಂದು ರಾಜಕೀಯ ಕಾರಣಗಳಿಂದ ಕೆಲವೊಬ್ಬರು ನಮಗೆ ಮದತ್ತು ಮಾಡಲಿಲ್ಲ. ಆದರೂ ಸುದ್ದ ನಮಗೇನು ಸಿಟ್ಟಿಲ್ಲ, ಯಾರ ಮೇಲೂ ನಮಗೆ ಸಿಟ್ಟಿಲ್ಲ. ನಂದು ಒಂದೇ ಕನಸದ, ನನಗೆ ಸಂಘದೂರ ತಾಲೂಕಾ ಮಾಡೋದದ, ಸಂಘದೂರದ ಜನತೆಗೆ ನನಗೆ ನ್ಯಾಯ ಒದಗಿಸಿಕೊಡೋದದ. ಇದು ನಾನು ನಿಂತೀನಿಪ್ಪ ಅಂತಂದ್ರೆ ಸಂಘದೂರ ತಾಲೂಕಾ ಮಾಡಬೇಕು ಅಂಥೇಳಿ ನಾವೊಂದು ದೃಢ ನಿರ್ಧಾರ ಗುರಿ ಇಟ್ಕೊಂಡೆ ನಾ ಇಲೆಕ್ಷನ್ಗೆ ನಿಂತೀನಿ. ಅದಕ್ಕೆ ಈ ಇಲೆಕ್ಷನ್ದೊಳಗೆ ನನಗೆ ಜನತಾ ನನ್ನ ಸ್ವೀಕಾರ ಮಾಡ್ತಾರೆ. ನನಗೆ ಯಾವತ್ತೇ ಪರಿಸ್ಥಿತಿ ಒಳಗೆ ಜನತಾ ನನಗೆ ಆರಿಸಿಕೊಟ್ಟು ನನಗೆ ಮುಂದೆ ತೊಗೊಂಬರ್ತಾರೆ ಅನ್ನೋ ಆತ್ಮವಿಶ್ವಾಸ ನನ್ನೊಳಗದ. ಈಗ ಇನ್ನೊಂದು ವಿಷಯ ಅಂದರೆ ನೀವು ಆ್ಯಕ್ಚುಲಿ ಹೇಳಿದ್ರಿ ಜನರಿಗೋಸ್ಕರ ನಾನು ಇಲ್ಲಿ ತನಕ ಕೆಲಸ ಮಾಡ್ಕೊಳ್ತಾ ಬಂದಿದ್ದೀನಿ. ಬರೀ ನೀವು ಮಾತಲ್ಲಿ ಹೇಳಿಲ್ಲ, ಯಾಕಂತಂದ್ರೆ ನೀವು ಮೊನ್ನೆ ನಿಮ್ಮ ಜೀವವನ್ನೇ ತ್ಯಾಗ ಮಾಡಿ ಒಂದು 5 ರಿಂದ 6 ದಿವಸ ನೀವು ಉಪೋಷಣ ಕೂತ್ಕೊಂಡ್ರಿ. ಅದು ಇವತ್ತು ಇಡೀ ನಮ್ಮ ತಾಲೂಕು ಅಷ್ಟೇ ಅಲ್ಲ, ನಮ್ಮ ಮಹಾರಾಷ್ಟ್ರ ಜನತೆ ನೋಡಿತ್ತು ಇವತ್ತು. ಬಟ್ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಇವತ್ತು ದೊಡ್ಡ ಪಕ್ಷಗಳು ಗುರುತಿಸಬೇಕಾಗಿತ್ತು, ಆದರೂ ಕೂಡ ಅದು ವಿಪರ್ಯಾಸ. ಬಟ್ ಇಂತಹ ಒಬ್ಬ ಕಾರ್ಯಕರ್ತ, ನಾನು ಇನ್ನೊಂದು ನಿಮಗೆ ಪ್ರಶ್ನೆಯನ್ನು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ ಇವತ್ತು ಜತ್ ಪೂರ್ವ ಭಾಗದಲ್ಲಿ ಬರೀ ನೀರಿನ ಕೊರತೆ ಅಷ್ಟೇ ಅಲ್ಲದೆ ಇವತ್ತು ಈ ಸಂದರ್ಭದಲ್ಲಿ ನಾವು ಕೆಲವು ನಾಯಕರನ್ನು ತೆಗೆದುಕೊಳ್ಬೇಕು, ಆದರೆ ಈ ಸಂದರ್ಭದಲ್ಲಿ ಅದು ಸೂಕ್ತ ಅಲ್ಲ ಅಂತ ನಾನು ತೆಗೆದುಕೊಳ್ಳೋದಿಲ್ಲ. ಆದರೆ ಒಂದು ರೋಡ್ ಆಗಿರ್ಬೋದು ಅಥವಾ ಸ್ಕೂಲ್ ವಿಷಯ ಆಗಿರ್ಬೋದು, ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲವೂ ಕೂಡ ಬದಲಾವಣೆ ಆಗಬೇಕು. ಆದರೆ ನಾವು ಇನ್ನೊಂದು ಏನು ವಿಚಾರ ಮಾಡಬೇಕಾಗ್ಯಪ್ಪ ಅಂದ್ರೆ ಅಧಿಕಾರ, ಹಣಬಲ ಮತ್ತು ಎಲ್ಲವೂ ಕೂಡ ಇದ್ದವರೇ ಇವತ್ತು ಕೇಳಲಾರದ ರೀತಿಯಲ್ಲಿ ಕೂತ್ಕೊಂಡಿರುವಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಂತೋಷ್ ಕುಂಬಾರ್ ಅವರಿಗೆ ಯಾಕೆ ಇಷ್ಟೊಂದು ಅಂದರೆ ಮಾಡಲೇಬೇಕು ಅನ್ನೋ ಒಂದು ಹಠ? ನಾವು ಸಮಾಜದೊಳಗಡೆ ತಿರುಗಾಡ್ಕೊತ ಹೊಂಟಾಗ ನಮ್ಮ ಮುಂದೆ ಜನ ಬಂದು ಕಣ್ಣೀರು ಹಾಕ್ತಾರೆ. ನಮಗದು ನೋಡೋಕ್ಕಾಗಲ್ಲ. ನಮಗೆ ತಳಮಳ ಐತಿ, ನಮಗೆ ದುಃಖ ಏನೈತೆ ಅನ್ನೋದು ಗೊತ್ತದ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ನಮಗೆ ಪ್ರತಿದಿನ ಕಣ್ಣೀರು ಹಾಕ್ಯವು. ಎಂದೂ ಸುದ್ದ ಕಣ್ಣೀರು ಹಾಕ್ಲಾರ್ದೆ ನಮ್ಗೆ ಹೊತ್ತು ಮುಳುಗಿಲ್ಲ. ಅಂಥ ಕಷ್ಟಗಳನ್ನು ನಾವು ಅನುಭವಿಸ್ಕೊತ ಇಲ್ಲಿಗೆ ಬಂದೆವು. ಸರ್ವಸಾಮಾನ್ಯ ಜನರ ಕಣ್ಣೀರಿಗೆ ಬೆಲೆ ಎಷ್ಟೈತಪ್ಪ ಅನ್ನೋದು ನನಗೆ ಗೊತ್ತದ. ಅದಕ್ಕೆ ಸ್ಪಂದಿಸಿ ಈಗ ಎಲ್ಲರೂ ಅಷ್ಟು ಕೇರ್ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತಂದ್ರೆ ಅವರೆಲ್ಲ ರಾಜರದಾರ, ಅವರಿಗೆ ಸರ್ವಸಾಮಾನ್ಯ ಜನರ ಅಳಿಲು ಗೊತ್ತಾಗಂಗಿಲ್ಲ. ಯಾಕಂತಂದ್ರೆ ನಾನು ಹೊಟ್ಟೆ ತುಂಬ ಊಟ ಮಾಡಿದವನಿಗೆ ಉಪವಾಸಿದ್ದವನ ತ್ರಾಸ ಏನು ಗೊತ್ತಾಗ್ತದೆ? ಅವ್ರು ರಾಜನಂಗಿರ್ತಾರೆ. ಅದಕ್ಕೆ ನಮ್ಗೆ ಹಂಗಿಲ್ಲ. ನಮ್ಗೆ ಏನೈತಂದ್ರೆ ನಮಗೆಲ್ಲ ಗೊತ್ತದ. ನಾ ಮತ್ತೊಬ್ಬರಲ್ಲಿ ದಗದಕ್ಕೆ ಹೋದವದೀನಿ. ನಾ ಪ್ರತಿಯೊಂದು ಕಣ್ಣೀರಿನ ಬೆಲೆ, ಒಂದೊಂದು ಕಣ್ಣೀರಿನ ಬೆಲೆ, ಹನಿಯ ಬೆಲೆ ಏನು ಅನ್ನೋದು ನನಗೆ ಗೊತ್ತದ. ಯಾಕಂತಂದ್ರೆ ಪಾಪ ಬಡವರು ಒಂದೊಂದು 100 ರೂಪಾಯಿ ಸಲುವಾಗಿ ಕೆಲಸಕ್ಕೆ ಸಣ್ಣ ಕೂಸುಗಳನ್ನ ಕಳಿಸೋ ಪಾಳೆ ಬರ್ತೈತಿ. ಒಂದೊಂದು ರೂಪಾಯಿ 100 ರೂಪಾಯಿ ಇರ್ಲಾರ್ದಕ್ಕೆ ದವಾಖಾನಿಗೆ ಹೋಲಾರ್ದೆ ಮನ್ಯಾಗ ಹಂಗೆ ಆರಾಮ್ ತಪ್ಪರು ಮಕ್ಕಳು ಪರಿಸ್ಥಿತಿ ಬರ್ತೈತಿ. ಇದು ಎಲ್ಲ ನನಗೆ ಗೊತ್ತದ. ನಾ ಭಾಳ ಕಷ್ಟಪಟ್ಟು ಮುಂದೆ ಬಂದವದೇನಿ. ಸರ್ವಸಾಮಾನ್ಯ ಜನರು ಬಡವ್ರದು ಏನೋ ಒಂದು ಕಷ್ಟದ ಅದನ್ನು ಭಾಳ ಹತ್ತಿರದಿಂದ ಅನುಭವಿಸಿದ ಮನುಷ್ಯ ನಾನು. ಅದಕ್ಕಾಗಿ ನನಗೆ ಅದನ್ನು ಯಾವುದೂ ಸಹನ ಮಾಡ್ಕೊಳಕ್ಕಾಗೋಲ್ತು. ಅದ್ರ ಸಲುವಾಗಿನೇ ನಾ ಇಲೆಕ್ಷನ್ಗೆ ನಿಂತೀನಿ. ಅದ್ರ ಸಲುವಾಗಿ ನಾ ಆರಿಸಿ ಬರುವುದ. ಯಾವ್ಯಾವ ಕಣ್ಣೀರನ್ನು ಹಾಕುವ ಜನ ಅದಾರ ಅವ್ರನ್ನ ಎಲ್ಲ ಕಣ್ಣೀರನ್ನು ಒರೆಸುವ ಕೆಲಸ ನನಗೆ ಮಾಡೋದದು. ಅದಕ್ಕೆ ನಾ ಈ ಇಲೆಕ್ಷನ್ಗೆ ಅಪಕ್ಷವಾಗಿ ನಿಂತೀನಿ. ಯಾಕೆ ನಿಂತೀನಪ್ಪ ಅಂದ್ರೆ ಜನ ನನಗೆ ಆರಿಸ್ಕೊಡ್ತಾರೆ ಅನ್ನೋ ನನಗೆ ಆತ್ಮವಿಶ್ವಾಸ. ಹಂಗಾದ್ರೆ ನಿಮ್ಮದು ಇದು ಬಡವರ ಪಕ್ಷ, ಬಡವರ ಪಕ್ಷ, ಸರ್ವಸಾಮಾನ್ಯರ ಪಕ್ಷ, ತಂದೆ ತಾಯಿಗಳ ಪಕ್ಷ, ಹೆಣ್ಣು ಮಕ್ಕಳ ಪಕ್ಷ, ಯುವಕರ ಪಕ್ಷ, ಕೂಲಿ ಕಾರ್ಮಿಕರ ಪಕ್ಷ. ಇದು ಬಹಳ ಏನು ಹಿಂದುಳಿದ ಜನ ಅದಾರ ಅವರನ್ನೆಲ್ಲರೂ ನಾವು ಮೇಲೆ ಎತ್ತುತ್ತದೆ. ನಮ್ಮ ಅಂಗೈಯೊಳಗೆ ಹಿಡಿದು ನಾವು ಅವರಿಗೆ ನ್ಯಾಯವನ್ನು ಕೊಡಿಸೋದು. ನೀವು ಲಾಸ್ಟ್ ಟೈಮ್ ಸಂಕ ಗ್ರಾಮದಲ್ಲಿ ಒಂದು ಉಪೋಷಣೆ ಕೂತ್ಕೊಂಡಾಗ ಒಂದು ಸುಮಾರಾಗಿ 20 ರಿಂದ 24 ವಿಷಯಗಳನ್ನು ಅಂದರೆ ಮಂಡಿಸಿದ್ರಿ. ಅದಕ್ಕೆ ಸಿಕ್ಕಂಥ ಪ್ರತಿಫಲ ಎಷ್ಟು? ಅಂದರೆ ನಿಮ್ಗೆ ಆ್ಯಕ್ಚುಲಿ ಒಂದು ತಹಶೀಲ್ದಾರ್ ಆಗಿರ್ಬೋದು ಅಥವಾ ಪ್ರಾಂತ ಆಗಿರ್ಬೋದು ಅಥವಾ MLA ಆಗಿರ್ಬೋದು, ಇಲ್ಲಿ ಭರವಸೆಗಳ ಮಾತುಗಳನ್ನು ಕೊಟ್ಟರು. ಅದಾದ ನಂತರ ನಿಮಗೆ ಎಷ್ಟು ಸ್ಪಂದಿಸ್ತೀವಿ ಅಂತ ಮಾತಾಡಿದ್ರು. ಮತ್ತು ಮುಂದಿನ ದಿನಮಾನಗಳಲ್ಲಿ ಒಂದು ವೇಳೆ ಆಗದೆ ಹೋದ್ರೆ ನಿಮಗೇನಾದರೂ ಜನ ಆಶೀರ್ವಾದ ಮಾಡಿದ್ರೆ ನಿಮ್ಮ ವೈಯಕ್ತಿಕ ಹೋರಾಟ ಯಾವ ರೀತಿಯಾಗಿರ್ತದೆ?
ನೋಡ್ರಿ, ನಾ ಸಂಘದ ಸಲುವಾಗಿ ನಾ ಈ ಜೀವವನ್ನು ಕೊಡೋಕ್ಕೂ ಸಿದ್ಧತೀನಿ. ಸರ್ಕಾರವನ್ನು ನಿಂದ್ರಿಸುವ ಸಾಮರ್ಥ್ಯ ಎದರೊಳಗೈತಪ್ಪ ಅಂತಂದ್ರೆ ಅದು ಅಣ್ಣಾ ಹಜಾರೆನಂಥವ್ರಿಗೆ, ಜರಾಂಗೆ ಪಾಟೀಲ್ ಅಂಥವ್ರಿಗೆ, ಒಬ್ಬ ಸಂತೋಷ್ ಕುಂಬಾರ್ನಂಥವ್ರಿಗೆ ಅದು ಹೆಂಗದಪ್ಪ ಅಂತಂದ್ರೆ ಯಾವುದು ಅನ್ಯಾಯ ಆಗ್ತದ ಅನ್ನೋದನ್ನು ನಾವು ಸರ್ಕಾರದವರೆಗೆ ಎತ್ತಿ ತೋರಿಸಂಗಿಲ್ಲ, ಅಲ್ಲಿವರೆಗೂ ಸರ್ಕಾರ ನಮ್ಮ ಕಡೆ ಒಟ್ಟೇ ಗಮನ ಕೊಡಂಗಿಲ್ಲ. ಈ ನಮ್ಮೂರೊಳಗೆ ಎಲ್ಲ ರಾಜಕೀಯ ಮಂದಿದಾರ, ಬಲಿಷ್ಠದಾರ, ಬುದ್ಧಿವಂತರದಾರ, ಆದರೂ ಸುದ್ದ ಅಮರಣ ಉಪೋಷಣೆ ಯಾರೂ ಯಾಕೆ ಮಾಡಲಿಲ್ಲ? ನನಗೊಬ್ಬಗೆ ತಳಮಳ ಅದ, ಉಳ್ದಾನವ್ರಿಗೆ ಯಾರಿಗೂ ಇಲ್ಲೇನು? ತಳಮಳ ಇರಬೇಕಾಗಿತ್ತಲ್ಲ, ಅವರು ಅಮರಣ ಉಪೋಷಣೆ ಕುಂಡಿರ್ಬೇಕಾಗಿತ್ತಲ್ಲ. ಟೀಕ್ ಐತಿ, ನಾನು ಸಂಘಟನೆ ಬಂದು ಕುಂಡಿರ್ಬೇಕಾಗಿತ್ತಲ್ಲ, ಆದರೂ ಯಾರೂ ಕುಂಡಿರಲಿಲ್ಲ. ಮತ್ತು ಎಲ್ಲ ರಾಜಕೀಯ ಪಕ್ಷದವರು ಬಂದರು, ಆಶ್ವಾಸನೆ ಕೊಟ್ಟರು, ನಮಗೆ ಮಾಡ್ತೀವಿ ಅಂಥೇಳಿ. ನಾವು ಮಾಡ್ತೀವಿ ಅಂಥೇಳಿ ಮುಖ್ಯಮಂತ್ರಿಗಳ ಸಂಘಟನೆ ನಮಗೆ ಮೀಟಿಂಗ್ ಹಚ್ತೀವಿ ಅಂತ ಆಶ್ವಾಸನೆ ಕೊಟ್ಟಾರ. ಮೀಟಿಂಗ್ ಹಚ್ತೀವಿ ಅಂತಂದ್ರೆ ತಾಲೂಕು ಆಗಂಗಿಲ್ಲ. ಆ ಹೋರಾಟ ಎಲ್ಲಿವರೆಗೂ ನಮ್ಮದು ಸತತವಾಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಊರು ತಾಲೂಕು ಆಗಿ ಇಲ್ಲಿ ತಾಲೂಕಾದ ಜೆಂಡಾ ಹತ್ತುವರೆಗೂ ನಮ್ಮದು ಇದು ಹೋರಾಟ ಇರಬೇಕು. ಮತ್ತು ಅದು ಹೋರಾಟ ನಾ ಮಾಡಾವದೀನಿ, ಏನು ಬೇಕಾದಲ್ಲಿ ಇವತ್ತು ನಾ ಮಾಡಾವದೀನಿ. ಹುಲಿ ಸಿಂಹಗಳು ತಿರುಗಾಡುವಾಗ ಅವು ಸಂಗಾಟ ಎಲ್ಲ ತನ್ನ ಬೆಳಗವನ್ನು ತೊಗೊಂಡು ತಿರುಗಾಡಂಗಿಲ್ಲ, ಒಂದೇ ತಿರುಗಾಡ್ತೈತಿ. ನನಗೇನು ಎಲ್ಲರೂ ಸಂಗಾಟ ಬೇಕಾಗಿಲ್ಲ, ನಾ ಒಬ್ಬ ಸಮರ್ಥದೀನಿ. ನಾ ಈ ಒಂದು ಜನರ ಒಂದು ನೋವಿಗೆ ಸ್ಪಂದಿಸುವ ರಾಜ ಅದೇನೆ, ಅದು ನನ್ನ ಆತ್ಮವಿಶ್ವಾಸದ. ನಾ ಈ ಜನರಿಗೆ ನ್ಯಾಯವನ್ನು ಕೊಡಿಸ್ತೀನಿ. ಮುಖ್ಯಮಂತ್ರಿಗಳ ಸಂಗಾಟ ಮೀಟಿಂಗ್ ಹಚ್ತೀನಿ ಅಂದ್ರೆ ನಾ ಮೀಟಿಂಗ್ ಹೋಗ್ತೀನಿ, ಇಲ್ಲಿಯ ಜನರ ಭಾವನೆಯನ್ನು ಅವ್ರನ್ನ ಒಳಗೆ ಮುಟ್ಟಿಸ್ತೀನಿ. ಈ ತಾಲೂಕ ಇದು ಜಾಹೀರುವರೆಗೂ ಈ ಲಡಾ ಒಟ್ಟೆ ನಿಂದಿರಂಗಿಲ್ಲ. ಭಲೆ ಅವ್ರ ಜರಿತ ನಮ್ಮದು ತಾಲೂಕಾ ಡೌಲಾಶಿ ಮಾತೆಲ್ಲರ ಅವರು ಕೊಡೋ ಪ್ರಯತ್ನ ಮಾಡಿದ್ರೆ ಅದೇ ದಿನ ನಾ ಇಲ್ಲಿ ಬಂದು ಮತ್ತೆ ಹೊಳ್ಳಿ ಅಮರಣ ಉಪೋಷಣ ಕುಂಟ್ರಾವದೀನಿ. ಮತ್ತು ಎಲ್ಲಿವರೆಗೂ ತಾಲೂಕಾ ಸಂಘ ಜಾಹೀರು ಆಗಂಗಿಲ್ಲ ಅಲ್ಲಿವರೆಗೂ ನಾ ಇನ್ನು ಹೊಳ್ಳಿ ಉಪೋಷಣ ಕೂತ್ರೆ ಹೇಳಂಗೇ ಇಲ್ಲ. ಈ ನಿರ್ಧಾರವನ್ನು ನಾ ಮಾಡೇ ನಾ ಉಪೋಷಣಕ್ಕೆ ಮತ್ತೆ ಹೊಳ್ಳಿ ಕುಂಟ್ರಾವದೀನಿ. ಒಂದು ವೇಳೆ ತಾಲೂಕಾ ಮಾಡಲಿಲ್ಲ ಅಂದ್ರೆ ಈಗ ತಾಲೂಕಾ ಮಾಡ್ತೀನಿ ಅಂತೇಳಿ ಎಲ್ಲರೂ ನನಗೆ ಆಶ್ವಾಸನೆ ಕೊಟ್ಟಾರ. ನಾ ಮೊನ್ನೆ ಎದ್ದೀನಿ. ಯಾಕಂತಂದ್ರೆ ಮೊನ್ನೆ ಇಲೆಕ್ಷನ್ ನಡೆದಿತ್ತು, ಆಚಾರ ಸಂಹಿತೆ ಚಾಲೂ ಇತ್ತು, ನಿರ್ಣಯ ತೊಗೊಳಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ನಾವು ಅವರ ಭಾವನೆಗಳನ್ನ ಸ್ಪಂದಿಸಿ ನಾವು ಉಪೋಷಣವನ್ನು ಹಿಂದೆ ತೊಗೊಂಡಿದ್ವಿ. ಈಗ ಅವ್ರು ಮಾಡ್ತೀನಿ ಅಂದಾರ, ಮಾಡಿದ್ರೆ ಭಾಳ ಸಂತೋಷ ಆಯಿತು. ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಮತ್ತೆ ಹೊಳ್ಳಿ ಈ ಸಂತೋಷ್ ಕುಂಬಾರ್ ಈ ಜನರ ಸಲುವಾಗಿ ಹೋರಾಡ್ಲಿಕ್ಕೆ ಸದಾ ಸಿದ್ಧದಾನ, ಅಮರಣ ಉಪೋಷಣ ಕುಂಡ್ರಲಿಕ್ಕೆ ಸದಾ ಸಿದ್ಧದಾನ, ಜನರಿಗೆ ನ್ಯಾಯ ಸಿಗುವವರೆಗೂ ನಿಂದ್ರಂಗಿಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದೊಳಗೆ ಹೇಳ್ತೀನಿ. ಓಕೆ, ತುಂಬಾ ಅವರಲ್ಲಿ ಒಂದು ರೋಷದ ಒಂದು ಜ್ವಾಲೆ, ಅಂದರೆ ಅಭಿವೃದ್ಧಿಯ ಜ್ವಾಲೆ ಅಂತಾರೆ ಇದಕ್ಕೆ, ಅಂತಹ ಒಂದು ಕಿಡಿ ಅವರಲ್ಲಿ ಸದಾ ಇದೆ. ಹಾಗಾಗಿ ನಾವು ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಾನು ಜನರಿಗೋಸ್ಕರ ಹೋರಾಟ ಮಾಡ್ತೀನಿ. ಸುಳ್ಳು ಭರವಸೆಗಳಿಗೆ ನಾನು ಯಾವತ್ತೂ ಕೂಡ ಕುಗ್ಗೋದಿಲ್ಲ. ಆಮೇಲೆ ಯಾವ ಪಕ್ಷವೂ ಕೂಡ ನನ್ನನ್ನು ನಿರ್ಲಕ್ಷ್ಯ ಮಾಡಿದರೂ ಕೂಡ ನಾನು ಕುಗ್ಗೋದಿಲ್ಲ. ಏನು ಒಂದು ಸಂವಿಧಾನದ ಒಂದು ರೀತಿಯಲ್ಲಿ ನಾವು ಅಪಕ್ಷ ಅಭ್ಯರ್ಥಿಯಾಗಿ ನಾವು ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಬರುವಂತಹ ದಿನಮಾನಗಳಲ್ಲಿ ಸಂಘ ಅಷ್ಟೇ ಅಲ್ಲ, ಸಂಘದ ಊರಿನ ಸಮೀಪದ ಎಲ್ಲ ಒಂದು 30-40 ಹಳ್ಳಿಗಳಿಗೆ ಒಂದು ಸದಾಕಾಲ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನೀವು ಕೊನೆಯದಾಗಿ ಸ್ವಲ್ಪದರಲ್ಲಿ ಹೇಳೋದಾದರೆ ಒಂದು ನಿಮ್ಮ ಒಂದು ಜನರಿಗೆ, ಅಂದರೆ ಮತದಾನದ ಸಂದರ್ಭದಲ್ಲಿ ಏನು ಮೆಸೇಜ್ ಕೊಡ್ತೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಸಂತೋಷ್ ಕುಂಬಾರ್ ನಾನಾಗಿದ್ದು, ನಾನು ನಿಮ್ಮ ಸೇವೆಯನ್ನು ಸದಾವಕಾಲ ಮಾಡೋದಕ್ಕೆ ನಾನು ಸಿದ್ಧಾದೀನಿ. ನಿಮ್ಮ ಕಣ್ಣೀರನ್ನು ಬರೆಸೋದಕ್ಕೆ ನಾನು ಸದಾವಕಾಲ ಸಿದ್ಧಾದೀನಿ. ನಿಮ್ಮ ಅಡಚಣೆಗೆ ಸ್ಪಂದಿಸೋದಕ್ಕೆ ನಾನು ಸದಾವಕಾಲ ಸಿದ್ಧ ಇದ್ದೀನಿ. ನಿಮಗೆ ಬರುವಂಥ ಸಂಕಷ್ಟಗಳನ್ನು ದೂರ ಮಾಡೋದಕ್ಕೆ ಯಾವತ್ತೂ ಇವತ್ತು ಸಿದ್ಧದೀನಿ. ಜೊತೆಗೆ ನಾನು ಸಂಘ ತಾಲೂಕಾ ಮಾಡುವುದೇನು ನನ್ನ ಗುರಿಯದ, ಆ ಗುರಿಯನ್ನು ನಾನು ಯಾವತ್ತೂ ಯಾವ ಕಾಲಕ್ಕೂ ಹಿಂದೆ ತೊಳಂಗಿಲ್ಲ. ಸಂಘ ಮತ್ತು ಪರಿಸರದಲ್ಲಿ ನಮ್ಮ ಊರುಗಳು ಏನದಾವು ಎಲ್ಲ ಊರಿಗೂ ಸುದ್ದ ನಾನು ನ್ಯಾಯವನ್ನು ಒದಗಿಸಿಕೊಟ್ಟು ಸಂಘ ತಾಲೂಕಾ ಇದನ್ನು ಮಾಡಿ ತೀರ್ತೀನಿ ಅನ್ನುವ ಮಾತನ್ನು ಹೇಳ್ತೀನಿ. ಜೊತೆಗೆ ನೀವೆಲ್ಲರೂ ಕೂಡ ನನ್ನ ಮೇಲೆ ವಿಶ್ವಾಸಿಟ್ಟು ನನಗೆ ಅಪಕ್ಷ ಉಮೇದುವಾರ ಅಂತೇಳಿ ನಾನು ಇತ್ತೀನಿ. ಎಲ್ಲ ರಾಜಕೀಯ ಪಕ್ಷಗಳನ್ನು ಮುರಿದು ತೆಗೆದು ನೀವು ನನಗೆ ಅಪಕ್ಷ ಉಮೇದುವಾರ ಅಂತೇಳಿ ನಿಂತರೂ ಸುದ್ದ ನೀವು ನನಗೆ ಭರಘೋಷ ಮತದಲ್ಲೇ ನನಗೆ ಆಶೀರ್ವಾದ ಮಾಡಿ
ನೀವು ನನಗೆ ನಿವಡಾಯಿಸ್ತಿರ್ಬೇಕು. ನೀವು ಏನೇ ಸರ್ವತ್ನ್ಯಾಗ ಕೆಲಸಿದ್ರು ಸುದ್ದ ನನಗೆ ಫೋನ್ ಹಚ್ಚಿರಿ, ನನ್ನ ಮನೆಗೆ ಬರ್ರಿ. ನನ್ನ ಬಾಕ್ಲ 24 ತಾಸು ನಿಮ್ಮ ಸಲುವಾಗಿ ತೆರೆದಿರ್ತದೆ. ಯಾವತ್ತೂ ಬರ್ರಿ, ನಿಮ್ಮ ಸಲುವಾಗಿ, ನಿಮ್ಮ ಸೇವಾ ಸಲುವಾಗಿ ನಾ ಸದಾ ಸಿದ್ಧದೀನಿ. ನಾ ಸದಾ ಸಿದ್ಧ ರೀತಿ ಒಳಗೆ ನಾ ಸಶಕ್ತವಾಗಿ ಇಲ್ಲಿ ಕೂತೀನಿ. ನನ್ನ ಬಾಕ್ಲು ಯಾವತ್ತೂ ತೆರೆದಿರ್ತದೆ. ನೀವು ಯಾವತ್ತೂ ಬರ್ರಿ, ನಿಮ್ಮ ಸಲುವಾಗಿ ನಾ ಸದಾ ಸಿದ್ಧದೀನಿ. ನಿಮ್ಮ ಅಮೂಲ್ಯವಾದ ಮತ ನನಗೆ ನೀಡಿ ನೀವು ನನ್ನ ಆರಿಸ್ತಿರ್ಬೇಕಂತ ಹೇಳಿ ನಾ ಎಲ್ಲ ಸಂಘ ಮತ್ತು ಪರಿಸರದಲ್ಲಿ ಜನತೆಗೆ ನಾ ಕೈ ಮುಗಿದು ವಿನಂತಿ ಮಾಡ್ತೀನಿ. ಓಕೆ ವೀಕ್ಷಕರೇ, ಇದಾಗಿತ್ತು ಸಂತೋಷ್ ಕುಂಬಾರ್ ಅವರ ಒಂದು ಮನದಾಳದ ಮಾತು. ಯಾಕಂತಂದರೆ ಅವರು ಇಲ್ಲಿ ತನಕ ಮಾಡಿದಂಥ ಹೋರಾಟ ಮತ್ತು ಕಟ್ಟಂಥ ಒಂದು ಏನು ಪಟ್ಟಿದ್ದಾರೆ ಕಷ್ಟ, ಅದರ ಬಗ್ಗೆ ಅವರು ತುಂಬ ಒಂದು ರೋಚಕವಾದಂತಹ ಮಾತುಗಳನ್ನು ಆಡಿದರು. ಇದು ನಿಜವಾದಂತಹ ವಾಸ್ತವ ಇದೆ. ಯಾಕಪ್ಪ ಅಂತಂದರೆ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿ, ಅಂದರೆ ಎಲೆಕ್ಷನ್ನಲ್ಲಿ ಅರ್ಜಿಯನ್ನು ತುಂಬಿ ನಿಂದಿರುವಂಥ ಜನ ಇವತ್ತು ಸಮಾಜದಲ್ಲಿ ಬಹಳ ಇದ್ದಾರೆ. ಆದರೆ ಹಸಿದವರೇ ಗುರುತಿಸ್ತಾರಲ್ಲ, ಅಂತಹ ಒಂದು ಪಕ್ಷ ಇವತ್ತು, ಅಂಥ ಒಬ್ಬ ವ್ಯಕ್ತಿ ಇವತ್ತು ನಿಮ್ಮಲ್ಲಿ ಹುಟ್ಕೊಂಡಿದ್ದಾರೆ. ಹಾಗಾಗಿ ಇವರಿಗೆ ನಮಗೆ ಒಂದು ಚಾನ್ಸ್ ಕೊಟ್ಟು ನೋಡಿ, ನಿಮಗೆ ಯಾವ ರೀತಿಯಾದಂತಹ ಸೇವೆಯನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಪಕ್ಷ ಅಭ್ಯರ್ಥಿ ಆದರೂ ಕೂಡ ಯಾವುದೇ ರೀತಿಯಾದಂತಹ ಕುಗ್ಗದೆ ಬಗ್ಗದೆ ಅವರು ಮುಂದೆ ಸಾಗ್ತೀನಿ ಅನ್ನೋ ಒಂದು ಮಾತನ್ನು ನಿಮ್ಮ ಒಂದು ಭರವಸೆ ಮೇಲೆ ಅವತ್ತು ಇವರು ಎಷ್ಟೊಂದು ಉತ್ಸಾಹದಿಂದ ಇದ್ದಾರೆ. ಇವತ್ತು ಇವರನ್ನು ಯಾವ ರೀತಿಯಾಗಿ ಆರಿಸಿ ತರಬೇಕು ಬಿಡಬೇಕು ಅನ್ನೋದು ಅದು ನಿಮ್ಮ ಜನತೆಯ ಕೈಯಲ್ಲಿದೆ. ಸೊ ಹಾಗಾಗಿ ಇಲ್ಲಿವರೆಗೂ ನಮ್ಮ ಜೊತೆಗೆ ಅವರು ಮಾತನಾಡಿದರು. ಅವರ ಮನದಾಳದ ಮಾತುಗಳನ್ನು ನಮ್ಮ ಗಡಿನಾಡು ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಂಡ್ರು. ನಾವು ಕೂಡ ನಮ್ಮ ಚಾನಲ್ ವತಿಯಿಂದ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ರವಿ ಕುಲಕರ್ಣಿ ಜೊತೆ ರಮೇಶ್ ಕುಂಡ್ಲೆ, ಗಡಿನಾಡು ನ್ಯೂಸ್ ಫಸ್ಟ್ ಸಂಘ.